ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2013ರ ಹೈದರಾಬಾದ್ ಅವಳಿ ಸ್ಫೋಟ ಪ್ರಕರಣದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. 5 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸೋ NIA ಕೋರ್ಟ್ ಆದೇಶವನ್ನ ತೆಲಂಗಾಣ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಈ ಕೇಸ್ನ ತನಿಖೆ ನಡೆಸಿದ್ದ ರಾಷ್ಟ್ರೀಯ ತನಿಖಾ ದಳ NIA 2016ರ ಡಿಸೆಂಬರ್ 9ನೇ ತಾರೀಕು ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿತ್ತು. ಆದರೆ ಇಂಡಿಯನ್ ಮುಜಾಹಿದೀನ್ IM ಸಹ ಸಂಸ್ಥಾಪಕ ಯಾಸೀನ್ ಭಟ್ಕಳ್, ಜಿಯಾউರ್ ರೆಹಮಾನ್, ಅಸದುಲ್ಲಾ ಅಖ್ತರ್, ತಾಶೀನ್ ಅಖ್ತರ್ ಮತ್ತು ಅಯಾಜ್ ಶೇಖ್ ತೆಲಂಗಾಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ತೆಲಂಗಾಣ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಇವರ ಅರ್ಜಿಗಳನ್ನು ತಿರಸ್ಕರಿಸಿ NIA ಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿದಿದೆ. ಅಂದಹಾಗೆ 2013ರ ಫೆಬ್ರವರಿ 21ನೇ ತಾರೀಕು ಹೈದರಾಬಾದ್ನ ಮಲಾಕ್ಪೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ಸ್ಫೋಟ ಉಂಟಾಗಿದ್ವು. 18 ಮಂದಿ ಸಾವನ್ನಪ್ಪಿದ್ರು, 131 ಜನ ಗಾಯಗೊಂಡಿದ್ರು. ಬಳಿಕ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ NSG ಹಾಗೂ ರಾಷ್ಟ್ರೀಯ ತನಿಖಾ ದಳ NIA ಟೀಮ್ನ ಕಳಿಸ್ಕೊಟ್ಟಿದ್ರು. ಅದರಂತೆ ತನಿಖೆ ವಿಚಾರಣೆಯೆಲ್ಲ ಆಗಿ 5 NIA ಕೋರ್ಟ್ ಮರಣದಂಡನೆ ವಿಧಿಸಿತ್ತು. ಈಗ ಅದೇ ತೀರ್ಪನ್ನು ತೆಲಂಗಾಣ ಹೈಕೋರ್ಟ್ ಎತ್ತಿ ಹಿಡಿದಿದೆ. ತಮಿಳುನಾಡು ಸರ್ಕಾರ ಮತ್ತು ಅಲ್ಲಿನ ರಾಜ್ಯಪಾಲ RN ರವಿ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ದೊಡ್ಡ ತೀರ್ಪು ಕೊಟ್ಟಿದೆ. ಸರ್ಕಾರ ತಂದ 10 ಬಿಲ್ಗಳಿಗೆ ಸೈನ್ ಮಾಡದೆ ಹಲವು ದಿನಗಳಿಂದ ರಾಜ್ಯಪಾಲರು ಪೆಂಡಿಂಗ್ನಲ್ಲಿಟ್ಟಿದ್ರು. ಇದನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಈಗ ಕೋರ್ಟ್ ತಮಿಳುನಾಡು ರಾಜ್ಯಪಾಲರನ್ನ ತೀವ್ರ ತರಾಟೆಗೆ ತಗೊಂಡಿದೆ. ತಮಿಳುನಾಡು ರಾಜ್ಯಪಾಲರ ಈ ನಡೆ ಅಸಾಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ JB ಪರ್ದಿವಾಲ ಮತ್ತು R ಮಹದೇವನ್ ಅವರಿದ್ದ ಪೀಠ ಹೇಳಿದೆ. ಅಲ್ಲದೆ ರಾಜ್ಯಪಾಲರಿಗೆ ಮನಸ್ಸಿಗೆ ಬಂದಷ್ಟು ಅವಧಿಗೆ, ಅನಿರ್ದಿಷ್ಟ ಅವಧಿಗೆ, ಪರ್ಪೆಚುವಲಿ ಬಿಲ್ನ ಪೆಂಡಿಂಗ್ನಲ್ಲಿಡೋ ಅಧಿಕಾರ ಇಲ್ಲ. ಸಂವಿಧಾನದ ಆರ್ಟಿಕಲ್ 200ರ ಅಡಿ ರೂಪಿಸಲಾದ ಚೌಕಟ್ಟಿನ ಒಳಗೆ ರಾಜ್ಯಪಾಲರು ಕೆಲಸ ಮಾಡಬೇಕು. ಬಿಲ್ಗಳಿಗೆ ಸೈನ್ ಮಾಡೋದು, ಅಸೆಂಬ್ಲಿಗೆ ವಾಪಸ್ ಕಳಿಸೋದು ಅಥವಾ ರಾಷ್ಟ್ರಪತಿ ಬಳಿಗೆ ಕಳಿಸೋದು, ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನ 3 ತಿಂಗಳ ಒಳಗೆ ರಾಜ್ಯಪಾಲರು ಮಾಡಬೇಕು ಅಂತ ಕೋರ್ಟ್ ಡೆಡ್ಲೈನ್ ಕೊಟ್ಟಿದೆ. ಜೊತೆಗೆ ರಾಜ್ಯಪಾಲರು ತ್ವರಿತಗತಿಯಲ್ಲಿ ಕೆಲಸ ಮಾಡಬೇಕು ಅಂತ ಕೂಡ ನಮ್ಮ ಸಂವಿಧಾನ ನಿರೀಕ್ಷೆ ಮಾಡುತ್ತೆ. ಅನಗತ್ಯ ವಿಳಂಬ ಪ್ರಜಾಸತ್ತಾತ್ಮಕ ಆಡಳಿತದ ಆತ್ಮಕ್ಕೆ ಪೆಟ್ಟು ಕೊಡುತ್ತೆ. ಸಂಪೂರ್ಣ ವೀಟೋ, ಆಬ್ಸಲ್ಯೂಟ್ ವೀಟೋ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ. ಸಾರ್ವಜನಿಕರಿಗೆ ಹಾನಿಯಾಗೋ ಅಥವಾ ರಾಷ್ಟ್ರಪತಿ ಒಪ್ಪಿಗೆ ಅಗತ್ಯ ಇರೋ ಮಸೂದೆಗಳಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಬಹುದು. ಆದರೆ ಅದಕ್ಕೂ ಆರ್ಟಿಕಲ್ 200ರಲ್ಲಿ ಕೆಲ ನಿಯಮಗಳಿದಾವೆ ಅಂತ ಕೋರ್ಟ್ ಹೇಳಿದೆ. ಅಲ್ಲದೆ ಒಂದು ಬಿಲ್ನ ಶಾಸಕಾಂಗಕ್ಕೆ ಕಳಿಸಿ ಅದು ಮರು ಅಂಗೀಕಾರ ಆಗಿ ಬಂತು ಅಂದ್ರೆ ಅಂತ ಬಿಲ್ಗೆ ರಾಜ್ಯಪಾಲರು ಸೈನ್ ಹಾಕಲೇಬೇಕಾಗತ್ತೆ. ಯಾವುದೇ ವೀಟೋ ಅಧಿಕಾರ ಅವರಿಗಿರಲ್ಲ ಅಂತ ರಾಜ್ಯಪಾಲರುಗಳೆಲ್ಲರನ್ನ ಒಂದು ರೀತಿ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿನೇ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಇನ್ನು ಈ ತೀರ್ಪಿಗೆ ರಿಯಾಕ್ಟ್ ಮಾಡಿರೋ ತಮಿಳುನಾಡು CM MK ಸ್ಟಾಲಿನ್, ಇದು ತಮಿಳುನಾಡಿಗೆ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಿಗೂ ಸಿಕ್ಕ ದೊಡ್ಡ ಗೆಲುವು ಅಂತ ಹೇಳಿದ್ದಾರೆ. ಅಂದಹಾಗೆ ಮಾಜಿ IPS ಆಗಿರೋ RN ರವಿ ಡೇ 1ನಿಂದಲೇ ಅಂದರೆ ರಾಜ್ಯಪಾಲರಾದ ನಂತರದಿಂದ ಸ್ಟಾಲಿನ್ ಸರ್ಕಾರದೊಂದಿಗೆ ಕುಸ್ತಿಗೆ ಬಿದ್ದವರ ರೀತಿ ಸಂಘರ್ಷ ಮಾಡ್ತಾ ಇದ್ರು. ಯಾವ ರೀತಿ ಅಂದರೆ ಸದನದಲ್ಲಿ ಭಾಷಣ ಮಾಡುವಾಗಲೇ ಹೊರ ಹೋಗಿರೋ ಎಕ್ಸಾಂಪಲ್ಸ್ ಕೂಡ ಇದೆ. ತಮಿಳುನಾಡು ಅಸೆಂಬ್ಲಿಯಲ್ಲಿ DMK ರಾಷ್ಟ್ರಗೀತೆಗೆ ಗೌರವ ಕೊಡ್ತಾ ಇಲ್ಲ, ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ಲ, ಒಕ್ಕೂಟ ವ್ಯವಸ್ಥೆಗೆ ಅಪಹಾಸ್ಯ ಮಾಡ್ತಿದ್ದಾರೆ ಅಂತ ಕೂಡ ರಾಜ್ಯಪಾಲ ರವಿ ಆರೋಪ ಮಾಡ್ತಾ ಇದ್ರು. ಇತ್ತ ಸ್ಟಾಲಿನ್ ಕೂಡ ಇವರು BJP ವಕ್ತಾರ ರೀತಿ ನಡ್ಕೊಳ್ತಾರೆ. ರಾಜ್ಯಪಾಲರು ತಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ನೋಡಬೇಕು, ನಾವು ಜನರಿಂದ ಆಯ್ಕೆ ಆಗಿರೋರು, ನಮ್ದೇ ಫೈನಲ್ ಅನ್ನೋ ಥರದಲ್ಲಿ ಇವ್ರು ಹೇಳ್ತಾ ಇದ್ರು. ಒಂದು ರೀತಿ ಸ್ಟಾಲಿನ್ ಮತ್ತು ರವಿ ಪರಸ್ಪರ ಆಡಳಿತ ಮತ್ತು ವಿಪಕ್ಷಗಳ ರೀತಿಯಲ್ಲಿ ಬಡಿದಾಡ್ತಾ ಇದ್ರು. ಇದರ ಪರಿಣಾಮ 2021ರಿಂದ ಸಾಕಷ್ಟು ಬಿಲ್ಗಳು ಪಾಸ್ ಆಗಿ ಪೆಂಡಿಂಗ್ನಲ್ಲಿದ್ವು. ಈಗ ಕೋರ್ಟ್ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡಿ, ಬಿಲ್ಲನ್ನು ಇಷ್ಟೆಲ್ಲ ದಿನ ತಡೆ ಹಿಡಿಯೋಕೆ ನಿಮಗೆ ಪವರ್ಸ್ ಇಲ್ಲ, ವೀಟೋ ಪವರ್ ಇಲ್ಲ ನಿಮಗೆ ಅಂತ ರಾಜ್ಯಪಾಲರಿಗೆ ಕಿಡಿಕಾರಿದ ತರಾಟೆ ತಗೊಂಡಿದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಪಾಲರಿಗೂ ಅನ್ವಯ ಆಗ್ಬೋದು. ಯಾಕಂದರೆ ನಮ್ಮ ಕರ್ನಾಟಕ ಸೇರಿದ ಹಾಗೆ ಅನೇಕ ಕಡೆ ಸಣ್ಣದಾಗಿ ರಾಜ್ಯಪಾಲರು ಮತ್ತು ಆಯ್ಕೆಯಾದ ಸರ್ಕಾರದ ನಡುವೆ ತಿಕ್ಕಾಟ ನಡೀತಾನೆ ಇರುತ್ತೆ. ಎಲ್ಲ ಪಕ್ಷಗಳ ಅವಧಿಯಲ್ಲೂ ನಡೀತಾ ಇರುತ್ತೆ. ಕೇಂದ್ರದಲ್ಲಿ ಬೇರೆ ಪಾರ್ಟಿ, ರಾಜ್ಯದಲ್ಲಿ ಬೇರೆ ಪಾರ್ಟಿ ಇದ್ದಾಗ ನಡೀತಾನೆ ಇರುತ್ತೆ.
ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ರು ಒಂದು ಕಾಲದಲ್ಲಿ. UPA ಸರ್ಕಾರ ಇತ್ತು ಅಲ್ಲಿ, ಇಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು. ಆ ಟೈಮ್ನಲ್ಲಂತೂ ಯಡಿಯೂರಪ್ಪನವರು ಮತ್ತು ಹಂಸರಾಜ್ ಭಾರದ್ವಾಜ್ ಫಿಸಿಕಲ್ ಆಗಿ ಹೊಡೆದಾಡ್ಕೊಳ್ಳೋದೊಂದು ಬಾಕಿ ಇತ್ತು. ಈಗ ಕೋರ್ಟ್ ಒಂದು ದೊಡ್ಡ ತೀರ್ಪನ್ನ ಕೊಟ್ಟಿದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಹೇಗಾಗತ್ತೆ ಅಂತ. ಏನೋ ಪಾಕ್ ಪ್ರಾಯೋಜಿತ ಉಗ್ರ ದಾಳಿ ಕಾಶ್ಮೀರದಿಂದ ಈಗ ಮತ್ತೆ ಪಂಜಾಬ್ ಕಡೆಗೆ ತಿರುಗಿದೆ. ಪಂಜಾಬ್ನಲ್ಲಿ ದೇಶವೇ ಬೆಚ್ಚಿ ಬೀಳುವಂತ ಘಟನೆಯಾಗಿದೆ. ಬಿಜೆಪಿ ನಾಯಕ ಮನೋರಂಜನ್ ಕಾಲಿಯ ಮನೆ ಬಳಿ ಸೋಮವಾರ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ದೊಡ್ಡ ದಾಳಿ ಮಾಡಲಾಗಿದೆ. ಕೈ ಸ್ಫೋಟಕಗಳನ್ನ ಎಸೆದು ದಾಳಿ ಮಾಡಲಾಗಿದೆ. ಇದರ ವಿಡಿಯೋ ಕೂಡ ವೈರಲ್ ಆಗಿದೆ. ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇರೋದು ಗೊತ್ತಾಗಿದೆ ಅಂತ ಪಂಜಾಬ್ ಪೊಲೀಸರು ಹೇಳಿದ್ದಾರೆ. ಪಂಜಾಬ್ನಲ್ಲಿ ಸಾಮರಸ್ಯ ಹಾಗೂ ಶಾಂತಿ ಕದಡೋದಕ್ಕೆ ಪಾಕ್ನ ISI ಅಂದ್ರೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅವರ ಗುಪ್ತಚರ ಸಂಸ್ಥೆ ಈ ಕೃತ್ಯ ನಡೆಸೋಕೆ ಪ್ಲಾನ್ ಮಾಡಿಕೊಂಡಿತ್ತು. ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಆಪ್ತ ಜೀಶನ್ ಅಖ್ತರ್ ಹಾಗೂ ಪಾಕ್ನ ಶಹಜಾದ್ ಭಟ್ಟಿ ಅನ್ನೋ ಕ್ರಿಮಿಗಳು ಈ ಸ್ಫೋಟದ ಹಿಂದಿನ ಮಾಸ್ಟರ್ ಮೈಂಡ್ಸ್ ಅಂತ ಪಂಜಾಬ್ನ ಸ್ಪೆಷಲ್ DGP ಅರ್ಪಿತ್ ಶುಕ್ಲಾ ಹೇಳಿದ್ದಾರೆ. ಅಲ್ಲದೆ ಈ ಅಖ್ತರ್ ಮಹಾರಾಷ್ಟ್ರದ NCP ನಾಯಕ ಬಾಬಾ ಸಿದ್ದಿಕಿ ಹತ್ಯೆ ಕೇಸ್ನ ವಾಂಟೆಡ್ ಲಿಸ್ಟ್ ನಲ್ಲೂ ಇದ್ದಾನೆ. ಇದೊಂದು ಕ್ರಾಸ್ ಬಾರ್ಡರ್ ಪ್ಲಾನ್ಡ್ ಅಟ್ಯಾಕ್, ಗಡಿ ಆಚೆ ಇರೋರೇ ಪ್ಲಾನ್ ಮಾಡಿ ನಡೆಸಿರೋ ದಾಳಿ ಅಂತ ಹೇಳಿದ್ದಾರೆ. ಇದಕ್ಕೆ ಬಬ್ಬರ್ ಖಾಲ್ಸಾ ಅನ್ನೋ ಖಲಿಸ್ತಾನಿ ಉಗ್ರ ಸಂಘಟನೆಯ ಲಿಂಕ್ ಇರೋ ಶಂಕೆ ಕೂಡ ಇದೆ. ತನಿಖೆ ನಡೆಸಲಾಗ್ತಾ ಇದೆ. ಸದ್ಯ ಈ ಪ್ರಕರಣದಲ್ಲಿ ಪಾಕ್ ಮೂಲದ ಒಬ್ಬ ವ್ಯಕ್ತಿ ಸೇರಿ ಒಟ್ಟು 2 ಶಂಕಿತರನ್ನ ಬಂಧಿಸಲಾಗಿದೆ. ಈ ದಾಳಿಗೆ ಆಟೋ ಕೂಡ ಬಳಸಲಾಗಿತ್ತು, ಅದನ್ನು ಸೀಸ್ ಮಾಡಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಮನೋರಂಜನ್ ಅವರ ಮನೆಯ ಕಿಟಕಿ ಗಾಜು ಧ್ವಂಸ ಆಗಿದೆ. ಮನೆ ಮುಂದೆ ಇದ್ದ ಬೈಕ್ಗಳಿಗೆ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಉಂಟಾಗಿಲ್ಲ. ರಾಜ್ಯ ಆರೋಗ್ಯ ಇಲಾಖೆ ಕಣ್ಣು ಈಗ ವಾಟರ್ ಬಾಟಲ್ನಲ್ಲಿರೋ ನೀರಿನ ಮೇಲೆ ಬಿದ್ದಿದೆ. ಈ ನೀರು ಕಳಪೆ ಗುಣಮಟ್ಟದಿಂದ ಕೂಡಿರಬಹುದು. ಬಾಟಲ್ ನೀರಿನಲ್ಲಿ ಅಂದರೆ ಎಲ್ಲವೂ ಅಲ್ಲ, ಕೆಲವೊಂದು ರೆಪ್ಯೂಟೆಡ್ ಕಂಪನಿಗಳ ನೀರು ಚೆನ್ನಾಗೂ ಇರಬಹುದು. ಬಟ್ ಒಟ್ಟಿನಲ್ಲಿ ಕೆಲವರು ಈ ಥರ ಸುಮ್ಮನೆ ಸ್ವಲ್ಪ ಹೆಸರು ಚೇಂಜ್ ಮಾಡಿಬಿಟ್ಟು ಮಿನರಲ್ ವಾಟರ್ ಅಂತ ಮಾರ್ತಾರಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡ್ತಿದ್ದಾರೆ ಅಂಥವುಗಳನ್ನ. ಆ ನೀರಿನಲ್ಲಿ ಮಿನರಲ್ ಕೂಡ ಇರೋದಿಲ್ಲ. ಸಾಕಷ್ಟು ಕಂಪನಿಗಳ ವಾಟರ್ ಬಾಟಲ್ ಅನ್ಸೇಫ್, ಅಸುರಕ್ಷಿತ ಅಂತ ಆಹಾರ ಇಲಾಖೆಯ ಲ್ಯಾಬ್ ಟೆಸ್ಟ್ ಹೇಳಿದೆ. ಇತ್ತ ಸಿಹಿ ತಿಂಡಿಗಳಿಗೆ ಬಳಸೋ ಕೋವಾದಲ್ಲಿ ಕಲಬೆರಕೆ ಪತ್ತೆಯಾಗಿದೆ. ಇದರಲ್ಲಿ ಯೂರಿಯಾ ಬಳಕೆ ಮಾಡಿರುವುದು ಕಂಡುಬಂದಿದೆ ಅಂತ ಆಹಾರ ಇಲಾಖೆ ಹೌಹಾರುವ ವರದಿಯನ್ನ ಕೊಟ್ಟಿದೆ. ಏನು ಕರ್ನಾಟಕದಲ್ಲಿ 2025ನೇ ಸಾಲಿನ ದ್ವಿತೀಯ PU ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ. ಉಡುಪಿ ಜಿಲ್ಲೆ 93.90 ಫಲಿತಾಂಶ ದಾಖಲಿಸಿ ಸ್ಟೇಟಲ್ಲೇ ಫಸ್ಟ್ ಪ್ಲೇಸ್ನಲ್ಲಿದೆ. ಅದ ದಕ್ಷಿಣ ಕನ್ನಡ ಜಿಲ್ಲೆ 93.57% ಫಲಿತಾಂಶದೊಂದಿಗೆ ದ್ವಿತೀಯ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಶೈಕ್ಷಣಿಕ ಜಿಲ್ಲೆ ಇದು 85.36% ರಿಸಲ್ಟ್ನೊಂದಿಗೆ ತೃತೀಯ ಸ್ಥಾನದಲ್ಲಿದೆ. ಯಾದಗಿರಿ ಜಿಲ್ಲೆ ಈ ಸಲ 48.45% ಫಲಿತಾಂಶದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಆಯಾ ವಿಭಾಗಗಳಲ್ಲಿ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ 600ಕ್ಕೆ 599 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ಕ್ಯಾನರಾ PU ಕಾಲೇಜ್ ವಿದ್ಯಾರ್ಥಿನಿ ದೀಪಶ್ರೀ S 600ಕ್ಕೆ 599 ಅಂಕ ಗಳಿಸುವ ಮೂಲಕ ಟಾಪ್ ಬಂದಿದ್ದಾರೆ. ಇನ್ನು ಲಾರಿ ಡ್ರೈವರ್ ಒಬ್ಬರ ಮಗಳು ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನ INDP PU ಕಾಲೇಜಿನ ವಿದ್ಯಾರ್ಥಿನಿ R ಸಂಜನಾಬಾಯಿ ಕಲಾ ವಿಭಾಗದಲ್ಲಿ 600ಕ್ಕೆ 597 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಏನೋ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರ ಗುರುತಿಸಿರೋ 3 ಸ್ಥಳಗಳ ಪರಿಶೀಲನೆಗೆ ಕೇಂದ್ರ ನಾಗರಿಕ ವಿಮಾನಯಾನ ಇಲಾಖೆ ಅಧಿಕಾರಿಗಳ ಟೀಮ್ ಭೇಟಿ ಕೊಟ್ಟಿದೆ. ರಾಜ್ಯಕ್ಕೆ ಆಯ್ಕೆ ಮಾಡಲಾಗಿರೋ ಕನಕಪುರ ರಸ್ತೆಯಲ್ಲಿನ 2 ಜಾಗ ಮತ್ತು ನೆಲಮಂಗಲ ಕುಣಿಗಲ್ ಬಳಿಯ 1 ಜಾಗಕ್ಕೆ ಅವರು ಭೇಟಿಯಾಗಿ ಚೆಕ್ ಮಾಡಿದ್ದಾರೆ. ಏಪ್ರಿಲ್ 9ನೇ ತಾರೀಕು ಬೃಹತ್ ಕೈಗಾರಿಕಾ ಮಂತ್ರಿ MB ಪಾಟೀಲ್ರನ್ನ ಕೂಡ ಮೀಟ್ ಆಗಿ ಕೇಂದ್ರದ ಟೀಮ್ ಚರ್ಚೆ ನಡೆಸುತ್ತೆ. ಇನ್ನು ಬಿಡದಿಲ್ ನಾವು 2ನೇ ಏರ್ಪೋರ್ಟ್ ಮಾಡ್ತಿಲ್ಲಪ್ಪ, ಅಲ್ಲಿ DCM DK ಶಿವಕುಮಾರ್ ಅವರು ಲೇಔಟ್ ಮಾಡ್ತಿದ್ದಾರೆ, ಗ್ರೇಟರ್ ಬಿಡದಿ ಸೈಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಲೇಔಟ್ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವ್ರನ್ನ ಹೊಗಳ್ತಾ ಇದ್ದಾರೆ, MB ಪಾಟೀಲ್ ಅವರಿಗೆ ಗೊತ್ತು. ಇನ್ನು ಬೆಂಗಳೂರಿನ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೆದಿತ್ತು. ಪವಿತ್ರ ಗೌಡ ಸೇರಿ ಇತರ ಆರೋಪಿಗಳು ಹಾಜರಾಗಿದ್ರು. ಆದರೆ ಆರೋಪಿ ನಟ ದರ್ಶನ್ ಬೆನ್ನು ನೋವು ಅಂತ ಕಾರಣವನ್ನು ಕೊಟ್ಟು ಹಾಜರಾಗಿರಲಿಲ್ಲ. ಇದಕ್ಕೆ ನ್ಯಾಯಾಧೀಶರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಚಾರಣೆ ಇದ್ದಾಗ ಆರೋಪಿಗಳು ಹಾಜರಾಗಲೇಬೇಕು, ವಿನಾಯಿತಿಗೆ ಮನವಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಕರಣದ ಮುಂದಿನ ವಿಚಾರಣೆಯನ್ನ ಮೇ 20ಕ್ಕೆ ನಿಗದಿಪಡಿಸಲಾಗಿದೆ. ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡಿದ ರೀಲ್ಸ್ ಸ್ಟಾರ್ಗಳಿಗೆ ಸಂಕಷ್ಟ ಎದುರಾಗಿದೆ. ಈ ರೀತಿ ಆಪ್ಗಳನ್ನು ಪ್ರಮೋಟ್ ಮಾಡಿದ್ದ 100ಕ್ಕೂ ಅಧಿಕ ಜನರಿಗೆ ಸೈಬರ್ ಕ್ರೈಮ್ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ.
ಕೆಲವರ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ವಿಚಾರಣೆಗೆ ಹಾಜರಾದವರು ಇನ್ಮುಂದೆ ಇಂಥ ಜಾಹೀರಾತುಗಳನ್ನ ಪ್ರಕಟಿಸೋದಿಲ್ಲ, ಇದರಿಂದ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ತಪ್ಪಿನ ಅರಿವಾಗಿದ್ದು ಜಾಹೀರಾತುಗಳನ್ನ ಡಿಲೀಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಈ ಜಾಹೀರಾತನ್ನ ಪ್ರಕಟ ಮಾಡಿದವರ ವಿರುದ್ಧ ವಕೀಲರೊಬ್ಬರು ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿದ್ದಾರೆ. ಸರಣಿ ಬೆಲೆ ಏರಿಕೆಗಳಿಂದ ತತ್ತರಿಸಿರೋ ರಾಜ್ಯದ ಜನತೆಗೆ ಶೀಘ್ರ ಮತ್ತೊಂದು ಶಾಕ್ ಎದುರಾಗುತ್ತೆ. ಪ್ರೈವೇಟ್ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡೋಕೆ ಖಾಸಗಿ ಬಸ್ ಮಾಲೀಕರ ಒಕ್ಕೂಟ ನಿರ್ಧಾರ ಮಾಡಿದೆ. 10 ದಿನದ ಒಳಗೆ ಸಭೆ ಕರೆದು ರಾಜ್ಯಾದ್ಯಂತ ದರ ಏರಿಕೆ ಜಾರಿ ಮಾಡ್ತೀವಿ ಅಂತ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಮಾಹಿತಿ ಕೊಟ್ಟಿದ್ದಾರೆ. ಡೀಸೆಲ್ ದರ ಮತ್ತು ಟೋಲ್ ಬೆಲೆ ಏರಿಕೆಯಿಂದ ಪ್ರತಿ ಬಸ್ ನಿರ್ವಹಣೆಗೆ ಸದ್ಯ 18ರಿಂದ 20 ಸಾವಿರ ರೂಪಾಯಿ ಹೆಚ್ಚುವರಿ ಖರ್ಚು ಬರ್ತಾ ಇದೆ. ಹಾಗಾಗಿ ರೇಟ್ ಜಾಸ್ತಿ ಮಾಡೋದು ಅನಿವಾರ್ಯ ಅಂತ ಹೇಳಿದ್ದಾರೆ. ಏನೋ ಭಾರತ ಬಾಂಗ್ಲಾ ಗಡಿ ಪ್ರದೇಶದ ತ್ರಿಪುರಾ ಬಳಿ ಕ್ಯಾಮೆರಾ ಹಾಕಿದ್ದ ಶಂಕಿತ ಬಾಂಗ್ಲಾ ಡ್ರೋನ್ ಪತ್ತೆಯಾಗಿದೆ. ಈ ಡ್ರೋನ್ ಕಂಡ ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಸ್ಥಳಕ್ಕೆ ಬಂದ ಪೊಲೀಸರು ಡ್ರೋನ್ ವಶಪಡಿಸಿಕೊಂಡಿದ್ದಾರೆ. ಬಿಎಸ್ಎಫ್ ಮತ್ತು ಪೊಲೀಸರು ಜಂಟಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಈ ಡ್ರೋನ್ ನಿರಂತರವಾಗಿ ಹಾರ್ತಾ ಇತ್ತು ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಪಾಕ್ ಮತ್ತು ಬಾಂಗ್ಲಾ ಸಂಬಂಧ ತುಂಬಾ ಚೆನ್ನಾಗಾಗಿ ಬಾಂಗ್ಲಾದಲ್ಲಿ ಪಾಕ್ನ ISI ಟ್ರಿಪ್ ಎಲ್ಲ ಹೊಡೆದ ಮೇಲೆ ಈ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸೇನೆ ಕೂಡ ಆ ಭಾಗದಲ್ಲಿ ಅಲರ್ಟ್ನಲ್ಲಿದ್ದಾರೆ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚೀತಾ ಮತ್ತದರ ಮರಿಗಳಿಗೆ ನೀರು ಕೊಟ್ಟಿದ್ದ ಕೇಸ್ನಲ್ಲಿ ಅರಣ್ಯ ಇಲಾಖೆ ಡ್ರೈವರ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ನಮೀಬಿಯಾದಿಂದ ಸ್ಥಳಾಂತರಿಸಲಾದ ಜ್ವಾಲಾ ಅನ್ನೋ ಚೀತಾ ಹಾಗೂ ಅದರ ಮರಿಗಳಿಗೆ ಚಾಲಕ ನೀರು ಕೊಟ್ಟರು. ಈ ವಿಡಿಯೋ ವೈರಲ್ ಆಗಿತ್ತು. ಈಗ ಅಧಿಕೃತ ಸೂಚನೆಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಚಾಲಕ, ಈ ಚಿರತೆಗಳು ಬಿಸಿಲಲ್ಲಿ ಕೃಷಿ ಹೊಲಗಳ ಬಳಿ ಓಡಾಡ್ತಿದ್ವು, ಅವುಗಳು ಹತ್ತಿರದ ಗ್ರಾಮಕ್ಕೆ ಹೋಗೋದನ್ನ ತಪ್ಪಿಸಿ ಕಾಡಿಗೆ ಕಳಿಸೋಕೆ ನೀರು ಕೊಟ್ಟಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಈ ನ್ಯಾಷನಲ್ ಪಾರ್ಕ್ನಲ್ಲಿ ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ತಂದ 12 ಚೀತಾ ಮತ್ತು 14 ಭಾರತದಲ್ಲಿ ಜನಿಸಿದ ಮರಿಗಳಿವೆ. ಜನರು ಇದಕ್ಕೆ ಹೊರಗಿನ ಆಹಾರ ನೀರೆಲ್ಲ ಕೊಡೋ ಹಾಗಿಲ್ಲ. ಆಹಾರ ಕೊಡೋ ಸಿಬ್ಬಂದಿ ಮಾತ್ರ ಇದರ ಜವಾಬ್ದಾರಿ ನೋಡ್ಕೊಳ್ತಾರೆ. ಮತ್ತೆ ಇನ್ಫೆಕ್ಷನ್ ಆಗಿ ಅವುಗಳಿಗೆ ಏನಾದರೂ ಆಗಿ ಪ್ರಾಣ ಕಳ್ಕೊಂಡ್ರೆ ಅನ್ನೋ ಭಯ ಸರ್ಕಾರ ಕಾಡ್ತಾ ಇದೆ. ಯಾಕಂದ್ರೆ ಒಂದೊಂದು ಚಿರತೆಗೆ ಏನಾದರೂ ಆದಾಗಲೂ ಕೂಡ ತಂದ್ರ ಅಲ್ಲಿಂದ ತಂದಿಲ್ ಕೊಂದ್ರ ಅನ್ನೋ ಟೀಕೆಯನ್ನು ಸರ್ಕಾರಕ್ಕೆ ಮಾಡಲಾಗ್ತಾ ಬರ್ತಾ ಇದೆಯಲ್ಲ. ಹಾಗಾಗಿ ಬಹಳ ಅಲರ್ಟ್ ಆಗಿಬಿಟ್ಟಿದ್ದಾರೆ ವಿಚಾರದಲ್ಲಿ. 2024ರಲ್ಲಿ ಭಾರತ ಸೌರಶಕ್ತಿ ಮತ್ತು ಪವನ ಶಕ್ತಿ ಮೂಲಕ ಅಂದ್ರೆ ಸೋಲಾರ್ ಮತ್ತು ಗಾಳಿ ವಿಂಡ್ ಪವರ್ ಮೂಲಕ ವಿದ್ಯುತ್ ಉತ್ಪಾದನೆಯಲ್ಲಿ ಜರ್ಮನಿಯನ್ನ ಹಿಂದಕ್ಕೆ ಹಾಕಿ 3ನೇ ಸ್ಥಾನಕ್ಕೆ ಏರಿದೆ. ಸುಮಾರು 24.5 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಿದೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿ ಚೀನಾ ಇದೆ. ನಮಗಿಂತ 10 ಪಟ್ಟು 208 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸ್ತಾ ಇದ್ದಾರೆ ಅವರು. 2ನೇ ಸ್ಥಾನದಲ್ಲಿ ಅಮೆರಿಕ 86.4 ಗಿಗಾವ್ಯಾಟ್ ಉತ್ಪಾದನೆ ಮಾಡಿದೆ. 2024-25ರ ಆರ್ಥಿಕ ವರ್ಷದಲ್ಲಿ ಭಾರತದಿಂದ 2 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸ್ಮಾರ್ಟ್ಫೋನ್ಸ್ ಎಕ್ಸ್ಪೋರ್ಟ್ ಆಗಿವೆ. ಸರ್ಕಾರ ಕೈಗೊಂಡ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಸ್ಕೀಮ್ನಿಂದ ಇದು ಸಾಧ್ಯವಾಗಿದೆ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ, ಟ್ರೇಡ್ ಮಿನಿಸ್ಟರ್. ಭಾರತದ ಸ್ಮಾರ್ಟ್ಫೋನ್ ರಫ್ತು ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ 54% ಜಂಪ್ ಆಗಿದೆ. ಭಾರತದಿಂದ ಒಟ್ಟು ರಫ್ತಾದ ಫೋನ್ಗಳಲ್ಲಿ 70% ಆಪಲ್ ಕಂಪನಿಯ ಸ್ಮಾರ್ಟ್ಫೋನ್ ಐಫೋನ್ಸೇ ಇವೆ. ಅಮೆರಿಕ, UAE, UK, ಜರ್ಮನಿ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗಿವೆ. ಅಂದಹಾಗೆ ಭಾರತದಲ್ಲಿ ಯಾವುದೇ ಸ್ಮಾರ್ಟ್ಫೋನ್ ಕಂಪನಿ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಅದರ 100% ಸಪ್ಲೈ ಚೈನನ್ನು ಇಲ್ಲೇ ಇಟ್ಕೊಂಡಿಲ್ಲ. ಅದರ ಕಾಂಪೋನೆಂಟ್ಸನ್ನು ಕೆಲವೊಂದನ್ನು ಬ್ಯಾಟ್ರಿ ಎಲ್ಲ ಚೈನಾದಿಂದ ಹೊರಗಡೆಯಿಂದ ತರಿಸ್ಕೊಳ್ತಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಅಸೆಂಬ್ಲಿ ಲೈನ್ಸಲ್ಲಿ ಅಸೆಂಬಲ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಟ್ರಂಪ್ರ ಟ್ರೇಡ್ ಪಾಲಿಸಿಯಲ್ಲಿ ಭಾರತ ಲೈಫ್ ಟೈಮ್ ಅವಕಾಶಗಳನ್ನು ನೋಡ್ತಾ ಇದೆ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಟ್ಯಾರಿಫ್ ಬಗ್ಗೆ ಮಾತನಾಡ್ತಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಅಪರ್ಚುನಿಟಿಯಾಗಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ಮತ್ತು ಅಮೆರಿಕದ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಕೂಡ ಪಾಸಿಬಿಲಿಟಿ ಅದರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ನಾನು ಓಪನ್ ಆಗಿ ಏನು ಹೇಳಲ್ಲ, ಬಟ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಮಾತುಕತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಇನ್ನು ಕಳೆದ ಸೆಷನ್ನಲ್ಲಿ ಭಾರಿ ನಷ್ಟ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಇವತ್ತು ಚೆನ್ನಾಗಿ ಕಂಬ್ಯಾಕ್ ಮಾಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 1089 ಪಾಯಿಂಟ್ಸ್ ರೈಸ್ ಆಗಿ 74,227ಕ್ಕೆ ತಲುಪಿದೆ. ನಿಫ್ಟಿ 374 ಪಾಯಿಂಟ್ಸ್ ರೈಸ್ ಆಗಿ 22,535ಕ್ಕೆ ರೀಚ್ ಆಗಿದೆ. ಟ್ರಂಪ್ರ ಜಾಗತಿಕ ವ್ಯಾಪಾರ ಯುದ್ಧವನ್ನು ತಪ್ಪಿಸೋಕೆ ಅಮೆರಿಕದೊಂದಿಗೆ ಭಾರತ ಸೇರಿ ಅನೇಕ ರಾಷ್ಟ್ರಗಳು ಒಪ್ಪಂದ ಮಾಡಿಕೊಳ್ಳಬಹುದು ಅನ್ನೋ ಭರವಸೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಪಾಸಿಟಿವಿಟಿ ಕಂಡುಬಂತು. ಇದರಿಂದಾಗಿ ದೇಸಿ ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡುಬಂದಿದೆ. ಹಾಗೂ ಹೂಡಿಕೆದಾರರು ಏಪ್ರಿಲ್ 9ಕ್ಕೆ ನಡೆಯಲಿರುವ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ಬಡ್ಡಿ ದರವನ್ನು ಇನ್ನೊಂದು 25 ಬೇಸಿಸ್ ಪಾಯಿಂಟ್ಸ್ ಅಥವಾ 0.25% ಅಥವಾ 0.25% ಕಮ್ಮಿ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿರೋದು ಮಾರುಕಟ್ಟೆಗೆ ಬೂಸ್ಟ್ ಕೊಟ್ಟಿದೆ.
ಹೂಡಿಕೆದಾರರು 8 ಲಕ್ಷ ಕೋಟಿ ರೂಪಾಯಿ ವಾಪಸ್ ಈ ಸಲ ಗಳಿಸ್ಕೊಂಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಲಾರ್ಸನ್ ಅಂಡ್ ಟ್ಯೂಬ್ರೋ, ಬಜಾಜ್ ಫಿನ್ಸಾವ್, ಟೈಟಾನ್ ಮತ್ತು ಬಜಾಜ್ ಫಿನಾನ್ಸ್, ಜಿಯೋ ಫಿನಾನ್ಸ್ ಇವರೆಲ್ಲ ಚೆನ್ನಾಗಿ ರಿಕವರ್ ಮಾಡಿಕೊಂಡ್ರು. ಆದರೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಅಂತ ಕೆಲವು ಕಂಪನಿಗಳು ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ 85 ರೂಪಾಯಿ 83 ಪೈಸೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 535 ರೂಪಾಯಿ ಕಮ್ಮಿಯಾಗಿ 88,550 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 492 ರೂಪಾಯಿ ಕಮ್ಮಿಯಾಗಿ 81,110 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 29 ರೂಪಾಯಿ ಕಮ್ಮಿಯಾಗಿ 90,363 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.